ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತ್ ಅವರ ಆತ್ಮೀಯರೇ. ರಾಜಕೀಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಂಥ ಅಘೋರಿ ಮತ್ತು ಕ್ರೂರ ವ್ಯಕ್ತಿಯನ್ನು ನಾನು ಎಂದಿಗೂ ನೋಡಿಲ್ಲ. ಭಾಳ ದೊಡ್ಡ ಆರೋಪ. ಕ್ರೂರಿ ಅಘೋರಿ ಅನ್ನುವಂಥದ್ದು ಇಷ್ಟಕ್ಕೆ ನಿಲ್ಲುವುದಿಲ್ಲ. ಆ ವ್ಯಕ್ತಿ ಮೋದಿಯ ಸ್ವಭಾವವೇ ಭೀತಿ ಹುಟ್ಟಿಸುತ್ತದೆ. ಅವರು ಎಲ್ಲಿಂದ ಬಂದವರು ಎಂಬುದು ಗೊತ್ತಲ್ಲ. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಬಂದ ಮಣ್ಣಿನಿಂದಲೇ ಮೋದಿಯು ಬಂದಿದ್ದಾರೆ. ಔರಂಗಜೇಬ್ ಗುಜರಾತ್ನಲ್ಲಿ ಜನಿಸಿದವರಲ್ಲವೇ? ಇಷ್ಟು ಗಂಭೀರವಾಗಿ ಆರೋಪ ಮಾಡುವಂಥವ್ರು ಯಾರು? ಯಾಕೆ ಆರೋಪ ಮಾಡ್ತಾ ಇದ್ದಾರಾ? ಏನು ಕಾರಣ ಆರೋಪ ಮಾಡ್ತಾ ಇದ್ದಾರಾ? ಅವರು ಯಾರೂ ಅಲ್ಲ, ಉದ್ಧವ್ ಠಾಕ್ರೆಯ ಶಿವಸೇನೆಯ ಬಣದ ವಕ್ತಾರರ ಸಂಜಯ್ ರಾವುತ್ ಈ ಮಾತು ಮಾತಾಡ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ? ಇದನ್ನು ಅಲ್ಗಳಿತಾ ಇದ್ದಾರೆ, ಅವಾಚ್ಯ ಶಬ್ದ ಬೈದ್ರು ಅಂತ ಹೇಳ್ತಾ ಇದ್ದಾರೆ. ಇವರು BJPಗರು ಹತಾಶೆಯಿಂದ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. BJPಗರು ಸಹಜದ ಪಾಪ ಅವ್ರು ಹೇಳ್ತಾರೆ, ಅದನ್ನು ಅವ್ರ ಕೆಲಸ ಅದು. ಹೀಗೆ ಕೆಟ್ಟ ಭಾಷೆಯನ್ನು ಬಳಸುತ್ತಾರೆ, ವಿಪಕ್ಷಗಳು ಹಾಳಾಗಿ ಹೋಗ್ತಾ ಇದ್ದಾವೆ ಅಂತ ಅವರು ಆರೋಪ ಮಾಡ್ತಾ ಇದ್ದಾರೆ. ಕೆಟ್ಟ ಭಾಷೆನೋ ಒಳ್ಳೆಯ ಭಾಷೆನೋ ಈ ರೀತಿ ಮಾತಾಡಿಬಿಟ್ಟಿದ್ದಾರೆ. ಮೊದಲೇದು ಅಘೋರಿ, ಎರಡನೇದು ಔರಂಗಜೇಬ್. ಎರಡೂ ಖರೆ ಏನಪ್ಪ ಇವು? ನಿಜಾನ? ಮೋದಿಯವರು ಇವತ್ತಿನ ವೆಸ್ಟ್ ಬೆಂಗಾಲ್ದಲ್ಲಿಯ ವಿರೋಧ ಪಕ್ಷವನ್ನು TMCಯ ನಾಯಕರನ್ನು, ಅದೇ ಕಾಲಕ್ಕೆ TMCಯ ಕಾರ್ಯಕರ್ತರನ್ನು ಟೊಮೆಟೊಗಳಿಂದ ತತ್ತಿಯಿಂದ ಅಪಮಾನಗಳಿಗೆ ಹೊಡೆಯುತ್ತಿರುವಂಥ ಭಾಷೆ ಬಳಸುತ್ತಾ ಅವ್ರ ಮೇಲೆ ನಾಯಕರ ಮೇಲೂ ED, CBI, IT ಜೊತೆಗೆ ಬೆಂಗಾಲದ ಪೊಲೀಸ್ ಮೂಲಕ ದಮನ ಮಾಡೋದನ್ನು ನೋಡಿದಾಗ, ಆ ಪಾರ್ಟಿಯನ್ನು ಹೊಡೆಯೋದನ್ನು ನೋಡಿದಾಗ ಮಮತಾ ಬ್ಯಾನರ್ಜಿ ಅವರು ಹುಂಬರು ಇರಬಹುದು, ಇಲ್ಲಂತಲ್ಲ. ಆದರೆ ಇಲೆಕ್ಷನ್ ನಂತರ BJPಯ ಕಾರ್ಯಕರ್ತರಿಗೆ ಈ ರೀತಿ ಮಾಡಲಿಲ್ಲ ಅಂತ ಅವರು ಅಂತ ಇದ್ದಾರೆ, ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಆದರೆ 360ಕ್ಕೂ ಹೆಚ್ಚು ಜನ BJP ಕಾರ್ಯಕರ್ತರನ್ನ ಕೊಲೆ ಮಾಡಿದ್ದಾರೆ ಇವರು ಅಂತ ಹೇಳ್ತಾ ಈ ಒಂದು ಹಿಂಸಾ ಕಾರ್ಯಕ್ಕೆ ಬದಲಾವ್ ತಂತ್ರ ಅಂತ ಹೇಳಿದ ಮೋದಿಯವರು ಬದಲಾವ್ ತೊಗೊಳ್ಳಿಕ್ಕೆ ಇದ್ದಿದ್ದರಲ್ಲೇ ಅಷ್ಟೆಲ್ಲ ಪಕ್ಷವನ್ನು ಪೂರ್ತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಒಡೆದೋಗಿದ್ದಾರೆ. 29 ಶಾಸಕರಲ್ಲಿ 29 MP ಗಳಲ್ಲಿ 20 MP ರಾಜ್ಯ ಮಟ್ಟದಲ್ಲಿ 80 ಶಾಸಕರಲ್ಲಿ 64 ಶಾಸಕರನ್ನು ಈಗಾಗಲೇ ಒಡೆದು ಹೋಗ್ಬಿಟ್ಟಿದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಷ್ಟಕ್ಕೆ ನಿಲ್ಲುವುದಲ್ಲ ಮೋದಿಯವರ ಈ ಕಮಲ ಆಪರೇಷನ್. ಮಹಾರಾಷ್ಟ್ರದಲ್ಲೂ ಕೂಡ ಇವತ್ತು ಈ ಶಿವಸೇನೆ, ಉದ್ಧವ್ ಠಾಕ್ರೆ ಶಿವಸೇನೆ 9 ಮಂದಿಯನ್ನು ಒಡೆದುಕೊಂಡು ತಗೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಶರದ್ ಪವಾರ್ ಅವರ ಟೀಮನ್ನು, ಅವರಲ್ಲಿ 7-8 ಜನರನ್ನು ಒಡೆದು ತಗೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ಶರದ್ ಪವಾರ್ NCP ಆಗಿರ್ಬೋದು, ನಮ್ಮ ಉದ್ಧವ್ ಠಾಕ್ರೆ ಶಿವಸೇನೆ ಆಗಿರ್ಬೋದು, ಇವುಗಳನ್ನೆಲ್ಲ ಒಡೆದು ಚೂರು ಮಾಡಿದ್ದಾರೆ. ಇದರಿಂದಾಗಿ ಇಂಥ ವ್ಯಕ್ತಿ ಇತಿಹಾಸ ಯಾರು ಬಂದಿಲ್ಲ. ಸ್ವತಂತ್ರ ಭಾರತದ ಯಾವುದೇ ಪ್ರಧಾನಿ ಇಂಥ ಮಟ್ಟಕ್ಕೆ ಬಂದು ಇಳಿದಿಲ್ಲ ಅನ್ನುವಂಥ ಮಾತನ್ನು ಸಂಜಯ್ ರಾವುತ್ ಅವರು ಆರೋಪ ಮಾಡ್ತಾ ಇದ್ದಾರೆ. ನಿಜವಾಗಿ ಹಿಂದಿನ ಪ್ರಧಾನಿಗಳನ್ನ ನೋಡಿದಾಗ, ಹಿಂದಿನ ಆಡಳಿತಗಳನ್ನು ನೋಡಿದಾಗ ಇಲೆಕ್ಷನ್ ಸಂದರ್ಭದಲ್ಲಿ ವಿರೋಧ ಸಾಕಷ್ಟು ಮಾಡಿದ್ದಾರೆ, ಇಲ್ಲಂತಲ್ಲ. ಕಾಂಗ್ರೆಸ್ ತನ್ನ ವಿರೋಧಗಳು ಹಣಿಸಲು CBI ಬಳಸಿದ್ದು ಸುಳ್ಳೇನಲ್ಲ. ಆದರೆ ಇವತ್ತು ನಡೀತಿರುವಂಥ ಘಟನೆಗಳು ನೋಡಿದಾಗ ಇಡೀ ವಿರೋಧ ಪಕ್ಷವನ್ನು ಇಲ್ಲಾಗಿಸುವಂಥದ್ದು. ಮೊದಲು ಹೇಳಿದರು, ನಿಜವಾಗಿಯೂ ಒಬ್ಬ ಪ್ರಜಾಪ್ರಭುತ್ವವಾದಿ ಆಗಿದ್ದರೆ ಎಂದೂ ಮೋದಿಯವ್ರು ಮಾತಾಡ್ತಾ ಇರಲಿಲ್ಲ. ಏನು ಮಾತಾಡಿದ್ರು ನಿಮಗೆ ಗೊತ್ತದ? ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತಂತ ಹೇಳಿದರು. ಕಾಂಗ್ರೆಸ್ ಮುಕ್ತ ವಿರೋಧ ಪಕ್ಷ ಬೇಕಲ್ರಿ. ಕಾಂಗ್ರೆಸ್ ಪಕ್ಷವನ್ನು ಮುಕ್ತ ಮಾಡ್ತಾನಂದ್ರು. ಇವತ್ತು ವಿರೋಧ ಪಕ್ಷಗಳೆಲ್ಲರೂ ಪ್ರಾದೇಶಿಕ ಪಕ್ಷಗಳೆಲ್ಲ ಮುಕ್ತ ಮಾಡ್ತಾ ಇದ್ದಾರೆ. ಯಾಕಪ್ಪ ಇದೆಲ್ಲ ಏನು ಅಂದರೆ, ಈಗ ಹಿಂದಿನ ಒಂದು ಎಪಿಸೋಡಲ್ಲಿ ಹೇಳಿದ್ದೀನಿ ಈ ಮಾತನ್ನು. ವಿಶೇಷವಾಗಿ ಗುಜರಾತ್ ಇವರು ಸಂಗಾತಿ ಅಂತ ಕ್ಯಾಬಿನೆಟ್ ಮಿನಿಸ್ಟರ್ ಆದಂಥ ಒಬ್ಬ ವ್ಯಕ್ತಿ ನಾರಾಯಣ್ ಅಂತವರು ನಾರಾಯಣ್ ವ್ಯಾಸ್ ಅನ್ನುವಂಥವ್ರು, ಜೈ ನಾರಾಯಣ್ ವ್ಯಾಸ್ ಅವರು ಈಗಾಗಲೇ ಹೇಳಿದಾರೆ, ಇವ್ರದ್ದು ಕೇವಲ ಬರೀ ಲಿಮಿಟೇಷನ್ ಅಲ್ಲ, ಇವ್ರ ಉದ್ದೇಶ ಅಧ್ಯಕ್ಷೀಯ ಪದ್ಧತಿಯನ್ನು ಈ ದೇಶಕ್ಕೆ ತರುವುದಾಗಿದೆ ಅಂತ ಹೇಳಿದ್ದಾರೆ. ಇವೆಲ್ಲ ಗಮನಿಸಿದಾಗ ಇವತ್ತು ಸಂಜಯ್ ರಾವತ್ರ ಮಾತಿಗೂ ಒಂದು ಬೆಲೆ ಬರ್ತಾ ಇದೆ.
ಅಲ್ರಿ ಆ ಪಾರ್ಟಿನ ಯಾಕೆ ಹೊಡಿಬೇಕು ಅಂದ ತಕ್ಷಣ ಅವ್ರು ಬರ್ತಾ ಇದ್ದಾರೆ, ನಾವೇನು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು TMCಯ ವಕ್ತಾರರು ಆರೋಪ ಮಾಡ್ತಾ ಇದ್ದಾರೆ ಈ BJP ಮತ್ತು ಮೋದಿಯವ್ರ ಮೇಲೆ. ಅದರಲ್ಲೂ ಮುಖ್ಯವಾಗಿ ಕೀರ್ತಿ ಆಜಾದ್ ನಿಮಗೆ ಗೊತ್ತದ, ವರ್ಲ್ಡ್ ಕಪ್ದಲ್ಲಿ 1983ರಲ್ಲಿ ವರ್ಲ್ಡ್ ಕಪ್ ತಂದು ಕೊಟ್ಟರು ಒಬ್ಬರು. ಇವತ್ತು TMCಯ MP ಅವ್ರು ಆರೋಪ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬ MPಗೆ 10 ಕೋಟಿ ರೂಪಾಯಿ ಆಫರ್ ಮಾಡ್ತಾ ಇದ್ದಾರೆ, 5 ಕೋಟಿ ಆಫರ್ ಮಾಡ್ತಾ ಇದ್ದಾರೆ, ಪ್ರತಿ ತಿಂಗಳು 10 ಲಕ್ಷ 1 ಕೋಟಿ ಆಫರ್ ಮಾಡ್ತಾ ಇದ್ದಾರೆ. ಎಲ್ಲ ಆರೋಪ ಬರ್ತಾ ಇದ್ದಾವೆ. ಈಗ ಈ ಎಲ್ಲ ನೆಲೆಗಟ್ಟಿನಲ್ಲಿ ಇಡೀ ಪಕ್ಷ ನೋಡೋದು ಹಾಕಿದ್ದು, ಹಿಂದೆ ಶಿವಸೇನೆ ನೋಡೋದು ಹಾಕಿದ್ದು ನೀವು ನೋಡಿದ್ರಿ ಮಹಾರಾಷ್ಟ್ರದಲ್ಲೇ. ಶಿವಸೇನೆ ನೋಡೋದು ಹೋದ್ರು, NCP ಹೊಡೋದು, ಅಜಿತ್ ಪವಾರ್ ಅಂತ ಹೋಗಿಬಿಟ್ರು. ಇವೆಲ್ಲ ಏನಪ್ಪ ಅಂದ್ರೆ ಈ ದೇಶದ ಪ್ರಜಾಪ್ರಭುತ್ವದ ತಂತುಗಳನ್ನು, ಸಂಸದೀಯ ವ್ಯವಸ್ಥೆಯನ್ನು ನಾಶ ಮಾಡುವಂಥದ್ದು ಅಂತೇಳಿ ಸಂಜಯ್ ರಾವತ್ ಅವರ ಆರೋಪ. ಅದೇ ಕಾರಣ ಮತ್ತೊಂದು ಮಾತ್ರ ಹೇಳ್ತಾ ಇದ್ದಾರೆ ಅವರು, ಇವ್ರೇನು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ ಮುಕ್ತ ಆಗ್ತದೆ ಅಂತೇಳಿ. ಇಲ್ಲ, ಕಾಂಗ್ರೆಸ್ ಮುಳುಗುವುದು ಅಡಗಲ್ಲದು, ಅವರು ಮೇಲೆ ಹೇಳೋದನ್ನ ಅದು ಎಲ್ಲರೂ ಎಬ್ಬಿಸ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಸಂಜಯ್ ರಾವತ್ ಹೇಳ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲೇ ವಿರೋಧ ಪಕ್ಷಗಳನ್ನ ಒಡೆದು ನಿರ್ನಾಮ ಮಾಡಿ ಇಲ್ಲದಂಗೆ ಮಾಡುವಂಥ ದೊಡ್ಡ ಷಡ್ಯಂತ್ರ ಇಲ್ಲಿ BJP ಮತ್ತು ಅದೇ ಕಾಲಕ್ಕೆ ಮೋದಿ ಮತ್ತು ಶಾರದಿಂದ ಆಗ್ತದೆ ಅಂತೇಳಿ ಎಲ್ಲ ವಿರೋಧಿಗಳ ಆರೋಪ ಮತ್ತು ಕಣ್ಣಿಗೆ ಕಾಣ್ತಾ ಇದೆ. ಆರೋಪ ಅಷ್ಟಲ್ಲ, ಕಣ್ಣಿಗೆ ಕಾಣ್ತಾ ಇದೆ. ಅದರಲ್ಲೂ ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ಯಾವ ರೀತಿಯಾಗಿ ಇವ್ರದ್ದು ರೋಷ ಸಿಟ್ಟು ಅದಪ್ಪ ಅಂತಂದ್ರೆ ಅವ್ರನ್ನ ಇಲ್ಲಾಗಿಸ್ಬೇಕಪ್ಪ ರಾಜಕೀಯವಾಗಿ, ಅವ್ರು ಇರ್ಕೂಡುದು. ಯಾಕಂದರೆ ಮತ್ತೆ ಮುಂದಿನ ಚುನಾವಣೆಯಲ್ಲಿ ನಮ್ಮ ಬೆಳೆದು ಬರ್ತಾರೆ. ಯಾಕಂದ್ರೆ ಈಗ 42% ಓಟುಗಳು ಇಲ್ಲೇ ಮಮತಾ ಬ್ಯಾನರ್ಜಿಗೆ ಬಂದಿದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಅಂದರೆ ವೆಸ್ಟ್ ಬೆಂಗಾಲದಲ್ಲಿ ಇವತ್ತು ದಿವಸ ಚುನಾವಣೆ ನಾಣ್ಯ ಅವರು, ಇಂದಿಲ್ಲ ನಾಳೆ ಈ ಎಲ್ಲ ಹೊಡೆತಗಳು ಮತ್ತೆ ಬರ್ತಾರೆ ಅನ್ನೋದು ಕಾರಣಕ್ಕಾಗಿ ಇಡೀ ಪಕ್ಷವನ್ನು ನಿರ್ನಾಮ ಮಾಡಿಬಿಟ್ರೆ ಮುಂದಿನ ಚುನಾವಣೆಯಲ್ಲಿ ಹೊಸ ಜನ ತೊಗೊಂಡು ಮಾಡಿ ಪಕ್ಷಕ್ಕೆ ಬರೋದು ಭಾಳ ಕಷ್ಟ ಅನ್ನೋ ದಿಶೆಯಲ್ಲಿ ಇವೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದ್ದಾವೆ. ಜೊತೆಗೆ ಉಳಿದ ಪ್ರಾದೇಶಿಕ ಪಕ್ಷಗಳನ್ನೆಲ್ಲರೂ ನಿರ್ನಾಮ ಮಾಡುವಂಥದ್ದು. ಉದಾಹರಣೆಗೆ ಈಗ ಹೇಳಿದ್ದೆ ನಿಮಗೆ ಆಲ್ರೆಡಿ ಶಿವಸೇನೆ ಉದ್ಧವ್ ಠಾಕ್ರೆ ಈಗಾಗಲೇ ಹೊಡೆದು ಹೋಗಿದೆ ಪಾಪ ಶಿವಸೇನೆ ಅವ್ರದ್ದು. ಈ ನಮ್ಮ ಇವರನ್ನು ಏನೋ ಶಿಂದೆ ಅವ್ರನ್ನ ತೆಗೆದುಕೊಂಡು ಶಿಂದೆ ಅವರಿಂದಾಗೆ ಪಾರ್ಟಿ ಹೊಡೆದು ಹೋಗಿದ್ದು ನಾವು ನೋಡಿದ್ದೀವಿ ಈಗಾಗಲೇ. ಆ ಸಂದರ್ಭದಲ್ಲಿ ಸ್ವತಃ ಸುಪ್ರೀಂ ಕೋರ್ಟು ಹೇಳ್ಕೊಂಡಿತ್ತು, ಇಲ್ಲ ಇದು ರಾಜ್ಯಪಾಲರ ಮಾಡಿ ತಪ್ಪು ಅಂತೇಳಿ. ಅದರವ್ರಿಗೆ ಯಾವ ಶಿಕ್ಷೆನೂ ಆಗಲಿಲ್ಲ. ಈವನ್ ಎಲ್ಲನೂ ಇವತ್ತು ಗಮನಿಸಿದಾಗ ಇವತ್ತಿನ ಕಾರ್ಯಾಂಗದಲ್ಲಿರ್ಬೋದು, ಶಾಸಕಾಂಗದಲ್ಲಿರ್ಬೋದು, ನ್ಯಾಯಾಂಗದಲ್ಲಿರ್ಬೋದು, ಎಲ್ಲರೂ ಒನ್ ಮ್ಯಾನ್ ಪರ ಹೋಗುತ್ತಿರೋದನ್ನು ಗಮನಿಸಿದಾಗ ಇವತ್ತು ಸಂಜಯ್ ರಾವತ್ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನುಳಿದ ನಾಯಕರಾಗಿರ್ಬೋದು, ವಿರೋಧ ಪಕ್ಷದವರು ಮಮತಾ ಬ್ಯಾನರ್ಜಿ ಅವರಾಗಿರ್ಬೋದು, ಶರದ್ ಪವಾರ್ ಅವರಾಗಿರ್ಬೋದು, ಅದೇ ಉದ್ಧವ್ ಠಾಕ್ರೆ ಅವರಾಗಿರ್ಬೋದು, ಎಲ್ಲರೂ ಇವತ್ತು ತಮಗೆ ತಾವು ಬೈದುಕೊಳ್ಳುವಂಥ ಪರಿಸ್ಥಿತಿ ನಿಲ್ಲಿಸ್ಕೊಂಡ್ಬಿಟ್ಟಿದ್ದಾರಂತ. ನಾವು ಯಾವ ಸಂದರ್ಭದಲ್ಲಿ ಸಪೋರ್ಟ್ ಮಾಡಿದೆವಪ್ಪ ಅಂತೇಳಿ ಈ ನೆಲೆಗಟ್ಟಿನಲ್ಲೇ ಇವತ್ತು ನಮ್ಮ ಸಂಜಯ್ ರಾವತ್ ಮಾಡಿದಂಥ ಟೀಕೆ ಕಠೋರ ಅನ್ನಿಸ್ತದೆ. ಹೌದಪ್ಪ, ನಿಜವಾಗಿ ಕಠೋರವಾದದ್ದು ಅಂತೇಳಿ. ಅದರ ವಾಸ್ತವವಾಗಿ ಇವತ್ತು ಮೋದಿ ಮತ್ತು BJP ಈ ಕೆಲಸ ಮಾಡಲಿಕ್ಕೆ ಹೊರಟಿದ್ದು ಇದು ನಿಜವಾಗಿಯೂ ಮೆಚ್ಚುವಂಥ ಕೆಲಸನ. ವಿರೋಧ ಪಕ್ಷಗಳು ಇಲ್ದಂಗೆ ಮಾಡಿ ಸ್ವತಃ ತಾವೇ ಡಿಕ್ಟೇಟರ್ ಆಗಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳ್ತಾ ಇದ್ದಾವೆ. ಏನು ನೋಡ್ಬೇಕಿನ ಭವಿಷ್ಯದಲ್ಲಿ ಏನೇನು ಆಗ್ತದೋ ಅವ್ರ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾತಾಡೋದು, ಅದು ಮುಂದಿನ ಎಪಿಸೋಡಲ್ಲಿ ನೋಡೋಣ. ಬಟ್ ಇವತ್ತು ಸಂಜಯ್ ರಾವತ ಮತ್ತು ವಿರೋಧ ಪಕ್ಷಗಳು ಈ ಒಂದು ಹೇಳಿಕೆ ಕೊಡೋದನ್ನು ನೋಡಿದಾಗ ಇದ್ರ ಬಗ್ಗೆ ನಿಮ್ಮ ಜೊತೆ ಚರ್ಚಿಸ್ಬೇಕನ್ನಿಸ್ತು. ನಿಜವಾಗಿಯೂ ಮೋದಿಯವರು ಮಾಡೋದು ಸರಿನಾ? ಪಕ್ಷಗಳನ್ನ ಇಲ್ದಂಗೆ ಮಾಡೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ವಿರೋಧ ಪಕ್ಷ ಇರಬೇಕು. ವಿರೋಧ ಪಕ್ಷ ಇಲ್ಲಾಂದ್ರೆ ಒನ್ ಪಾರ್ಟಿ ಸಿಸ್ಟಮ್, ಅದನ್ನ ಇವ್ರ ಉದ್ದೇಶ. ಇಲ್ಲಿ ಶಿವಸೇನೆಯ ಸಂಜಯ್ ರಾವತ್ ಟೀಕೆ ಮಾಡಿದ್ದು ತಪ್ಪು, ಈ ಭಾಷೆ ಬಳಸೋಕ್ಕಿಂತಲೂ ಸೌಮ್ಯವಾಗಿ ಹೇಳಬೇಕಾಗಿತ್ತು. ಆದರೆ ಅವ್ರಿಗೆ ನೋವು ಆಗಿದೆ ಅನ್ನೋದು ಸುಳ್ಳೇನಲ್ಲ. ಯಾಕಂದರೆ ಇವತ್ತು ಉದ್ಧವ್ ಠಾಕ್ರೆ ಟೀಮನ್ನೆಲ್ಲ ಪೂರ್ತಿ ಕೊಂಡುಕೊಂಡು ಹೋಗುವಂಥದ್ದು, ಪ್ರಜಾಪ್ರಭುತ್ವದ ದುಡ್ಡಿನ ವ್ಯವಹಾರ ಆಗಬಾರ್ದು. ಇವತ್ತು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಇದನ್ನು ಗಮನಿಸಿ ಒಟ್ಟಾರೆಯಾಗಿ ಮೋದಿಯವರ ನಡೆ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಷ್ಟ ಸತ್ಯ. ಅದೇ ಕಾಲಕ್ಕೆ ಸಂಜಯ್ ರಾವತರ ಭಾಷೆ ಬಿರುಸಾದರೂ ಇದು ವಾಸ್ತವ ಹೌದು ಅಲ್ಲವೋ ಅದನ್ನು ನೀವು ಹೇಳ್ಬೇಕಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ತರಬಹುದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ
ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.